ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ನ್ಯೂ ಲಾಗ್. ಈ ಲಾಗಲ್ಲಿ ನಿಮಗೆ ರೆಡ್ ಬಾತ್ನ ಹೇಗೆ ಮಾಡಿಸ್ಬೇಕು ಮತ್ತು ಟಿಕ್ಸ್ನ ಹೇಗೆ ಸ್ಪಾಟ್ ಮಾಡಬೇಕು, ಅದರಲ್ಲೂ ಈ ಥರ ಚಿಕ್ಕ ಪೀಸ್ ಇದ್ದಾಗ ಯಾವ ಥರ ಸ್ನಾನ ಮಾಡಿಸ್ಬೇಕು, ಸ್ನಾನ ಮಾಡಿಸ್ಬಾರ್ದ, ಎಷ್ಟು ದಿನ ಆದಮೇಲೆ ಮಾಡಿಸ್ಬೇಕು ಅಂತ ಈ ವಿಡಿಯೋದಲ್ಲಿ ಕಲ್ತ್ಕೊಂಡು ಹೋಗ್ತೀರಾ. ಫಸ್ಟು ಇದರಲ್ಲಿ ನೋಡೋದಾದರೆ ಮೇಯ್ನು ನೋಡಿಲಿ ಎಲ್ಲ ಫಂಗಲ್ ಆಗಿಬಿಡುತ್ತೆ, ಫಂಗಲ್ ಇನ್ಫೆಕ್ಷನ್ನು. ಏನಕ್ಕೆ ಅಂತಂದರೆ ಇದು ಫ್ಲೇಕಿ ಆಗಿ ಅಂದರೆ ಅದು ಯಾವಾಗ ಇಚ್ಚಿನೆಸ್ ಆಗುತ್ತೆ, ಡ್ರೈನೆಸ್ ಆದಾಗ ಆಗ ಫುಲ್ಲು ಕೆರ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ ನೋಡಿಲಿ ಈ ಥರ ಇದಾಗುತ್ತೆ. ಈ ಥರ ಕಂಡೀಷನ್ ಆಗೈತಿದ್ರು ಇವಾಗ ನೋಡ್ತಾ ಇರ್ಬೋದು ನೀವೇನೆ. ಫುಲ್ಲೂ ಎಷ್ಟು ಇದ್ರ ಹೆಸರು ಕೇಳ್ರೆ ನಿಮಗೆ ಕಾಮಿಡಿ ಅನ್ಸ್ಬೋದು. ಇದ್ರ ಹೆಸರು ಜರ್ಮನ್ ಶಫರ್ಡು, ಆದರೆ ಇದ್ರ ಹೆಸರು ಇಕ್ಕಿರೋದವರು ಜರ್ಮಿ ಅಂತ. ನೋಡಿಲಿ ಇದು ಫುಲ್ಲು ಫ್ಲೇಕಿ ಏನು ನೋಡ್ತಾ ಇದ್ದೀರಾ, ಇದಿಷ್ಟು ಡ್ಯಾಂಡ್ರಫೇನೆ ಎಷ್ಟಿದೆ ನೋಡ್ಬೋದು. ಈಗ ಎಲ್ಲರೂ ಮನೆಗೆ ಇದ್ದಿದೆ ಇದು ಚಿಕ್ಕ ಪಪ್ಪೀಸ್ ಅಂತಂದರೆ ಬಂದೇ ಬರುತ್ತೆ, ಬರ್ದಿರೋ ಇರೋಕ್ಕೆ ನೋಡ್ಕೊಳಕ್ಕೆ ಆಗಲ್ಲ ನೀವೇನೇ ಮಾಡೋನು. ಅದರಲ್ಲೂ ಈ ಮಳೆಗಾಲದಲ್ಲಿ ಅಂತಂದಾಗ ಗಿಡ ಜಾಸ್ತಿ ಬೆಳೆದಾದ್ಮೇಲೆ ಈ ಕಾಂಗ್ರೆಸ್ ಗಿಡ ಆ ಥರ ಎಲ್ಲಾದರೂ ನಿಮ್ಮ ಮನೆ ಪಕ್ಕ ಏನಾದರೂ ಇದ್ರೆ ಜಾಸ್ತಿ ಇದ್ದಿದ್ದು ಜಾಸ್ತಿ ಆಗಿಬಿಡುತ್ತೆ ಈ ಟಿಕ್ಸ್ ಪ್ರಾಬ್ಲಮ್ಮು. ಅದಕ್ಕೆ ಏನು ಮಾಡ್ಬೋದು ಅಂತಂದರೆ ಸೊಲ್ಯೂಷನ್ನು, ಈಗ ಟ್ಯಾಬ್ಲೆಟ್ಸ್ ಹಾಕೋರು ತುಂಬ ಜನ ಇರ್ತಾರೆ, ಟ್ಯಾಬ್ಲೆಟ್ ಆಫರ್ ಮಾಡೋಕ್ಕಾಗದಿಲ್ದವರು ತುಂಬ ಜನ ಇರ್ತಾರೆ. ಟ್ಯಾಬ್ಲೆಟ್ಸ್ ಅಂತಂದರೆ 1700 ರೂಪಾಯಿ 1600 ರೂಪಾಯಿ ಆ ರೇಂಜ್ ಆಗುತ್ತೆ ನಿಮಗೆ. ಬ್ರೊವೆಕ್ಟೋ, ಸಿಂಪರಿಕಾ, ನೆಕ್ಸ್ಗಾರ್ಡು ಈ ಥರ ಸುಮಾರಿದೆ ನಿಮಗೆ. ಆದರೆ ಅದು ಬಿಟ್ಟು ಇನ್ನೊಂದು ಸಜೆಸ್ಟ್ ಮಾಡ್ತಾರೆ ಡಾಕ್ಟರ್ಸ್ಗಳು, ಸ್ಪಾಟ್ ಆನ್ ಅಂತ. ಆ ಸ್ಪಾಟ್ ಆನ್ ನಿಮಗೆ ಇಲ್ಲೊಂದು ಡ್ರಾಪು 3 ಡ್ರಾಪ್ ಮ್ಯಾಕ್ಸಿಮಮ್ ಹಾಕ್ಬೋದು, 4 ಡ್ರಾಪ್ ಹಾಕೋಕ್ಕಾಗಲ್ಲ. ನೀವು ಯಾವಾಗ ಹಾಕ್ತಿವೋ ಅದೊಂದು ಈ ಥರ ವೈಟ್ ಸರ್ಫೇಸ್ ಇಲ್ಲಿದ್ರೆ ಅಲ್ಲಿ ಫುಲ್ಲು ಎಲ್ಲ ಜಂಪ್ ಮಾಡಿಬಿಡುತ್ತೆ. ಅವಾಗ ನಿಮಗೆ ಗೊತ್ತಾಗುತ್ತೆ ಇದು ಏನು ಟಿಕ್ಸ್ಗೆ ವರ್ಕ್ ಆಗುತ್ತಾ ಇಲ್ವ ಅಂತ. ಅದು ಎಷ್ಟು ದಿನ ಅಂತಂದರೆ 15 ಡೇಸ್ ಅಷ್ಟೇ ಅದರದ್ದು ವರ್ಕು, ಅದ್ರ ಮೇಲೆ ಜಾಸ್ತಿ ಇರಲ್ಲ. ಈ ವಿಡಿಯೋದಲ್ಲಿ ನೀವು ಯಾವ ಥರ ಟಿಕ್ಸ್ನ ಸ್ಪಾಟ್ ಮಾಡ್ಬೋದು ಅಂತ ಹೇಳಿದ್ದೆ ನಾನು. ನೋಡಿ, ಇಲ್ಲಿ ನಾರ್ಮಲ್ ಆಗಿ ನಿಮ್ಮ ಮನೇಲಿ ಏನಾರ ನಾಯಿ ಇದ್ರೆ ಈ ಜಾಗದಲ್ಲಿ ಏನು ನೋಡ್ತಿದ್ದೀರಾ, ಕಿವಿ ಈ ಜಾಗದಲ್ಲಿ ತುಂಬಾ ಗಮನ ವಹಿಸ್ರಿ. ಮತ್ತು ಈ ಆಂಪಿಟ್ ಅಂತೀವಲ್ಲ, ಈ ಕಾಲೆಡೆ, ಕೈ ಕಂಕ್ಲು ಅಂತ, ಈ ಆಂಪಿಟ್ ಅಡೆ ನೋಡಬೇಕಾಗುತ್ತೆ ನೀವು ತುಂಬಾ. ಈ ಸೈಡ್ ನೋಡಿದಾದ್ಮೇಲೆ ನೆಕ್ಸ್ಟು ಈ ಟೋ ಅಂತ ಐತಲ್ಲ, ಈ ಟೋ ಮಧ್ಯದಲ್ಲಿ ನೀವು ನೋಡಬೇಕು, ಇಲ್ಲೂ ಕೂಡ ಜಾಸ್ತಿ ಇರುತ್ತೆ. ಮತ್ತು ಇವೇ ಆ್ಯಕ್ಟಿವ್ ಐತೆ ಇದು. ಮತ್ತು ನೋಡಿಲಿ ಈ ಐತಲ್ಲ, ಇದು ಕಂಪ್ಲೀಟಾಗಿ ಇದ್ರ ಮಧ್ಯದಲ್ಲಿ ಎಲ್ಲ ನೋಡಬೇಕು, ಯಾಕಂದರೆ ಇಲ್ಲೇ ಎಗ್ನಲ್ಲಿ ಏನ್ ಮಾಡೋದವು. ಇನ್ನು ನೆಕ್ಸ್ಟ್ ಎಲ್ಲಿ ಅಂತಂದರೆ ಇದು ನಾರ್ಮಲ್ ಪ್ಲೇಸ್, ಇಲ್ಲೆಲ್ಲ ಅಷ್ಟೊಂದು ಜಾಸ್ತಿ ಇರಲ್ಲ. ಇಲ್ಲಿ ಏನೇನು ನೋಡಿದ್ರು ನೀವು ಈ ನೆಕ್ಕು, ಈ ಟೋ, ಈ ಕಿವಿ ಹತ್ರ ಮತ್ತು ಈ ಹಾಂಪಿಟ್ ಹತ್ರ ಅಷ್ಟೇ ಜಾಸ್ತಿ ಇರೋದು. ಇದಕ್ಕೆ ಏನು ಮಾಡಿಸ್ಬೋದು, ಏನು ಸೊಲ್ಯೂಷನ್ ಇಲ್ವಾ ಅಂತಂದರೆ ಅದೇ ನಮ್ಮ ಇದು ರೆಡ್ ಬಾತ್ ಯಾವ ಥರ ಮಾಡಿಸ್ಬೋದು ಅಂತ ನಾನು ಹೇಳ್ಕೊಂಡು ಕೊಡ್ತೀನಿ ನಿಮಗೆ. ಈ ರಿಡ್ ಬಾತ್ನ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡ್ತಾನೆ ಇರ್ತೀನಿ. ಈ ರಿಡ್ ಬಾತ್ನ ನಾನು ಯಾವ ಥರ ಮಾಡಿಸ್ಬೇಕು ಅಂತ ಮುಂದೆ ನಿಮಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಯಾಕಂತಂದರೆ ನಾನು ಏನೇ ವೀಡಿಯೋ ಹಾಕಿದ್ರು ನಿಮಗೆ ಬರುತ್ತೆ, ಬೇಗ ನೋಡ್ಬೋದು ನೀವು. ಮತ್ತು ನಿಮ್ಮ ಪೆಟ್ಸ್ ಹಾಕಿರೋಂಥ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ನೀವು ಒಂದು ಪಪ್ಪೀಸ್ ಹಾಕ್ಬಿಟ್ರೆ ಏನಂತಂದರೆ ಡೈಲಿ ಗ್ರೂಮ್ ಮಾಡ್ತಾ ಇರಬೇಕು. ಡೈಲಿ ಗ್ರೂಮ್ ಮಾಡಿಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ನಿಮ್ಮ ನಾಯಲ್ಲಿ ಈ ಥರ ಶಾರ್ಟ್ ಕೋಟು, ಲಾಂಗ್ ಕೋಟ್ ಆ ಥರ ನಾಯಿಗಳಲ್ಲಿ ಡೈಲಿ ಮಾಡಲೇಬೇಕು. ಮಾಡಿಲ್ಲ ಅಂತಂದರೆ ಏನಂತಂದರೆ ಪ್ರಾಬ್ಲಮ್ಮು ಈ ಥರ ಸಿಕ್ಕಾಗೋದು, ಕೂದಲು ಅಲ್ಲಲ್ಲೇ ಏನಾಗುತ್ತೆ ಅಂದರೆ ಮಧ್ಯದಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗ್ಬಿಟ್ಟು ಅಳ್ಕೊಂಬಿಟ್ಟಿರುತ್ತೆ, ಕಾಣಿಸೋದೇ ಇಲ್ಲ. ನೋಡಿಲಿ ಇಲ್ಲೆಲ್ಲ ಹೊಲ್ಟೋಗ್ಬಿಟ್ಟೈತೆ, ಹೇರ್ ಲಾಸ್ ಆಗ್ಬಿಟ್ಟೈತೆ ಕೂದಲು. ಇದನ್ನೆಲ್ಲ ಹಿಂಗೆ ಇದು ಮಾಡಬೇಕು. ಇದಕ್ಕೇನು ಮಾಡಬೇಕು, ಟಿಕ್ಸ್ಗೆಲ್ಲ ನಾನು ಇದನ್ನು ಹೇಳಿದೆ ನಿಮಗೆ. ರೆಡ್ ಬಾತು ಇದಕ್ಕೆಲ್ಲ ಏನು ಮಾಡಬೇಕು ಅಂತಂದರೆ, ಈಗ ಮೆಡಿಕೇಟೆಡ್ ಶಾಂಪು ಅಂತ ಇರುತ್ತೆ, ಈ ಥರ ಕಿಝೋ ಪೆಟ್ಟು, ಸೆವಾ ಪೆಟ್ಟು, ಮತ್ತು ಪೆಟ್ ಬಿನ್ನು, ಈ ಥರ ಸುಮಾರಿದೆ ನಿಮಗೆ. ಈ ಥರ ಶಾಂಪುಗಳನ್ನ ನೀವು ಯೂಸ್ ಮಾಡಿದ್ರೆ, ಇದನ್ನು ನಿಮಗೂ ಗೊತ್ತು ಮೆಡಿಕೇಟೆಡ್ ಶಾಂಪುನ, ಇದನ್ನು ಕೂಡ ಯೂಸ್ ಮಾಡೋ ವಿಧಾನ ತುಂಬಾ ಈಸಿ. ಇದನ್ನ ಅಪ್ಲೈ ಮಾಡ್ಬಿಟ್ಟು ನೀವು ಏನಿಲ್ಲ ಅಂತಂದ್ರೆ 15 ನಿಮಿಷ ಬಿಡ್ಬೇಕು ನೀವು ಇದನ್ನ ವಾಶ್ ಮಾಡಬೇಕು ಅಂತಂದ್ರೆ. ರೆಡ್ ಬಾತ್ನ ನೀವು ಯಾವಾಗ ಮಾಡಿಸ್ಬೇಕು ಅಂದರೆ ಬಿಸಿಲು ನೋಡ್ಕೊಳ್ಳಿ. ಆಲ್ಮೋಸ್ಟು ಈ ಮಳೆಗಾಲದಲ್ಲಿ ಮಾಡಿಸ್ತಾ ಇದ್ದೀರಾ ಅಂತಂದರೆ ನೀವೇನಾದರೂ ಈ ಬಿಸಿಲು ಏನಕ್ಕೆ ಅಂತಂದರೆ, ಈ ರೆಡ್ ಬಾತ್ ಮಾಡಿಸ್ದಾದ್ಮೇಲೆ ನೀವು ಈ ಬಿಸಿಲಲ್ಲಿ ಬಿಟ್ಟರೆ ತುಂಬಾ ಜಾಸ್ತಿ ಅದಕ್ಕೆ ಕೆರೆತ ಅನ್ನೋದು ಜಾಸ್ತಿ ಆದಾಗ ಎಲ್ಲ ಹುಳಗಳು ಸತ್ತೋಗ್ತಾ ಬರ್ತಾ ಇರುತ್ತೆ. ನೀವು ಅದನ್ನ ಮನೇಲಿ ಕೂಡ ನೋಡ್ಬೋದು, ಎಲ್ಲ ಅಡ್ಯಾಪ್ ಬಿದ್ದಿರ್ತವೆ, ಎಲ್ಲ ಕೆಳಗಡೆ ಟೈಲ್ಸ್ ಮೇಲೆ ಅಲ್ಲಿ ಇಲ್ಲಿ ಬಿದ್ದಿರ್ತವೆ, ನೀವೇ ಸ್ಪಾಟ್ ಮಾಡ್ಬೋದು ನೀಟಾಗಿ. ಈಗ ಬನ್ನಿ ಫಸ್ಟು ಮೆಡಿಕೇಟೆಡ್ ವಾಶ್ ಮಾಡ್ಕೊಂಬರೋಣ. ಏನಕ್ಕೆ ಅಂದರೆ ಇದು ಫಂಗಲ್ ಇನ್ಫೆಕ್ಷನ್ ಎಲ್ಲ ಆಗಿದೆಯಲ್ಲ, ಇದಕ್ಕೊಂದು ಸ್ವಲ್ಪ ಟ್ರೀಟ್ಮೆಂಟ್ ಮಾಡಲೇಬೇಕು ಇದಕ್ಕೆ. ಅದಕ್ಕೆ ನಾವು ಮೆಡಿಕೇಟೆಡ್ ಶಾಂಪೂನ ಯೂಸ್ ಮಾಡಿಬಿಟ್ಟು ಸ್ನಾನ ಮಾಡಿಸ್ತೀವಿ ಇದಕ್ಕೆ ಫಸ್ಟು. ನೆಕ್ಸ್ಟು ರೆಡ್ ಬಾತ್ನ 2 ಥರ ಮಾಡಿಸ್ಬೋದು. 1 ml 1 ಬಕೆಟ್ ವಾಟರ್ಗೆ ಹಾಕೊಂಡು ಕೂಡ ಸ್ನಾನ ಮಾಡಿಸ್ಬೋದು ನಿಮ್ಮ ನಾಯಿಗೆ. ಇಲ್ಲ ನೀವು ಅದನ್ನ ಮಾಡ್ಸೋಕ್ಕಾಗಲ್ಲ, ಟೈಮ್ ಇಲ್ಲ ಅಂತಂದರೆ ಒಂದು ಸ್ಪ್ರೇ ಬಾಟ್ಲು ತರಿಸ್ತೀನಿ ರೀ. ಈ ಥರ ಯಾವ್ದಾದ್ರು ಸ್ಪ್ರೇ ಬಾಟ್ಲು ತೊಗೊಂಡು ನೀವು ಇದ್ರ ತುಂಬ ವಾಟರ್ ಹಾಕೊಂಡು, ಕಾನ್ಸಂಟ್ರೇಟೆಡ್ ಅಂದರೆ ಒಂದು ಸ್ವಲ್ಪ ಬಿಸಿನೀರೇ ಹಾಕೊಳ್ಳಿ ಪರವಾಗಿಲ್ಲ, ನೀವು ಇಷ್ಟು ವಾಟರ್ ಹಾಕೊಂಡು 1 ml
ಎಲ್ ಸೊಲ್ಯೂಷನ್ನ ಇದ್ರೊಳಗೆ ಹಾಕೊಂಡ್ರೆ ಫುಲ್ ಕಾನ್ಸಂಟ್ರೇಟೆಡ್ ಆಗಿರುತ್ತೆ. ಇದನ್ನ ಮಿಕ್ಸ್ ಮಾಡ್ಕೊಂಡು ನೀವು ಸ್ಪ್ರೇ ಮಾಡ್ಕೊಂಡು ಬರ್ಬೋದು, ಅಂದರೆ ಮೇಲೆ ಬಾಡಿಗೆ. ಈ ಥರ ಇದೇ ಬೇಕು ಅಂತ ಏನಿಲ್ಲ, ನಿಮ್ಗೆ ಯಾವ್ದು ಬೇಕಾದ್ರೂ ತೊಗೊಬೋದು. ಬಟ್ ಏನಂತಂದರೆ ತುಂಬ ಸ್ಪ್ರೆಡ್ ಆಗುವಂಥದ್ದು ತಗೊಳ್ರಿ. ನೋಡಿ ಈ ಥರ ಸ್ಪ್ರೆಡ್ ಮಾಡಬೇಕಾಗುತ್ತೆ. ಈ ಸ್ಪ್ರೆಡ್ ಮಾಡಿದ್ಮೇಲೆ ಈ ಥರ ಹೊಡಿಬೇಕು ಹಿಂಗೆ. ನೋಡಿ ಈ ಥರ ಹೊಡೆದು ನೀವು ಬಿಸಿಲಲ್ಲಿ ಬಿಡಲೇಬೇಕು. ಇದನ್ನು ಮನೇಲಿ ಬಿಟ್ಟರೆ ಆಗಲ್ಲ, ಟಿಕ್ಸ್ ಅನ್ನೋದು ಹೋಗಲ್ಲ ಕಂಪ್ಲೀಟಾಗಿ. ಫಸ್ಟು ಈಗ ಮೆಡಿಕೇಟೆಡ್ ಶಾಂಪು ಹಾಕ್ಬಿಟ್ಟು ಸ್ನಾನ ಮಾಡಿಸ್ಕೊಂಡು ಬರೋಣ ಬನ್ನಿ. ನೋಡಿ ಈ ಥರ ನೀಟಾಗೆ ಒಂದು ಸ್ವಲ್ಪ ಸ್ಪ್ರೆಡ್ ಮಾಡೋ ಥರ ಅಪ್ಲೈ ಮಾಡ್ಕೊಳ್ಳಿ ಫಸ್ಟ್ ಅಂದರೆ ಇದು ಮಾಡೋಕೆ ಹೋಗ್ಬೇಡಿ, ಕೈ ಹಾಕಕ್ಕೆ ಹೋಗ್ಬೇಡಿ ಮೊದಲೇ. ಇಲ್ಲ ನೀವು ನೀರಲ್ಲಿ ಕಲ್ಸ್ಕೊಂಡು ಹಾಕ್ತೀರಾ ಅಂದ್ರೂ ಅದು ಮೆಥಡ್ ಬೆಸ್ಟೇ. ಈ ಥರನೂ ಡೈರೆಕ್ಟಾಗಿ ಅಪ್ಲೈ ಮಾಡ್ತೀರಾ ಅಂದರೆ ನೋಡಿ ಈ ಥರ ಸ್ವಲ್ಪ ಜಾಸ್ತಿ ಬೇಕಾಗೋ ಶಾಂಪು. ನೀವು ಒಂದು ನಾಯಿ ಸಾಕಿರ್ತೀರ ಅಂದರೆ ಈ ಥರ ಶಾಂಪು ತೊಗೊಂಡಾಗ ನೀವು ಒಂದು 10 to 12 ಟೈಮ್ಸ್ ಮಾಡಿಸ್ಬೋದು ಮ್ಯಾಕ್ಸಿಮಮ್ಮು. ಬೆಕ್ಕಿಗಾದರೆ ಮಾಡಿಸ್ಬೋದು ಬಿಡಿ, ಒಂದು 10 ಸರಿ ಇಲ್ಲಾಂದರೆ 8 ಸರಿ ಮಾಡಿಸ್ಬೋದು ಅಷ್ಟೇ, ಜಾಸ್ತಿ ಮಾಡ್ಸೋಕ್ಕಾಗಲ್ಲ ಬೆಕ್ಕಿಗೆ. ಇಷ್ಟೇ, ಇದಕ್ಕಿಂತ ಜಾಸ್ತಿ ಸ್ಪ್ರೆಡ್ ಮಾಡಕ್ಕೆ ಹೋದರೆ ಇದು ವರ್ಕ್ ಆಗಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ ಸ್ವಲ್ಪ ತಗೊಂಡು ಮತ್ತೆ ಅಪ್ಲೈ ಮಾಡಿಕೊಂಡು, ಇಲ್ಲ ನೀವು ಈ ಥರ ನೋಡಿ, ನಾನು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಲ್ಲ, ಈ ಥರ ಅಪ್ಲೈ ಮಾಡ್ಕೊಂಡು ಕೂಡ ನೀವು ಮಾಡ್ಬೋದು. ಇರೋ ಮುಖ ಕಣ್ಣು ನೋಡ್ಕೊಬೇಕಿದ್ರು ಈ ಥರ ಶಾಂಪುಗಳನ್ನ ನೀವು ಯೂಸ್ ಮಾಡಬೇಕಂದ್ರೆ ಒಳ್ಳೆ, ನೀವು ಯಾವುದೇ ಯೂಸ್ ಮಾಡಿ ಶಾಂಪು, ಒಂದೊಂದು ಶಾಂಪು ಇರ್ತವೆ pH ಲೆವೆಲ್ ಕಡಿಮೆ ಇರೋಂಥವು, pH ಬ್ಯಾಲೆನ್ಸ್ ಇರಲ್ಲ, ಅಂಥ ಶಾಂಪುಗಳು ಹಾಕಿದ್ರು ಕೂಡ ನಿಮಗೆ ಡ್ಯಾಂಡ್ರಫ್ ಈ ರೀತಿ ಇಶ್ಯೂನ ಫೇಸ್ ಮಾಡ್ತಿರ್ತೀರ. ಬೆಟರ್ ನೀವೇನಂತಾರೆ ಒನ್ ಡೇ ಫುಲ್ಲು ಕಂಪ್ಲೀಟಾಗಿ ಕೊಕೊನಟ್ ಆಯಿಲ್ ಹಾಕ್ಬಿಟ್ಟು ಬಿಟ್ಬಿಟ್ಟು ನಾವು ಹೆಂಗೆ ಸ್ನಾನ ಮಾಡ್ತೀವಿ ಅದೇ ರೀತಿ ಮಾಡಿಸಿದ್ರೆ ಇನ್ನೂ ಬೆಟರ್ ರಿಸಲ್ಟ್ ಸಿಗುತ್ತೆ. ಇಲ್ಲಾಂದರೆ ನಿಮ್ಗೆ ನ್ಯಾಚುರಲ್ ರೆಮಿಡೀಸ್ ಬೇಕು ಈ ಥರ ಫಂಗಲ್ ಇನ್ಫೆಕ್ಷನ್ಗೆ ಅಂದರೆ ಸ್ವಲ್ಪ ಕೊಕೊನಟ್ ಆಯಿಲು, ಅಂದರೆ ಪ್ಯೂರ್ ಕೊಕೊನಟ್ ಆಯಿಲು ಜೊತೆಗೆ ಸ್ವಲ್ಪ ಅರಿಶಿನ, ಅಂದರೆ ಮನೇಲೇ ಮಾಡಿರೋ ಅರಿಶಿನ ಆಗಬೇಕು. ಅದಕ್ಕೆ ಮಿಕ್ಸ್ ಮಾಡ್ಬಿಟ್ಟು ನೀವೇನಾದರೂ ಹಚ್ತಾ ಬಂದರೆ ದಿನಕ್ಕೆ 3 ಸತಿ ಹಚ್ಬಿಟ್ಟು 3 ದಿನಕ್ಕೊಂದ್ಸತಿ ಈ ಥರ ಮೆಡಿಕೇಟೆಡ್ ಶಾಂಪೂನಲ್ಲಿ ಸ್ನಾನ ಮಾಡಿಸಿದ್ರೆ ತುಂಬಾ ಒಳ್ಳೆ ರಿಸಲ್ಟ್, ಅಂದರೆ ಬೇಗನೆ ರಿಸಲ್ಟ್ ಬರುತ್ತೆ. ನೀವೇನೋ ಡಾಕ್ಟರ್ ಹತ್ರ ಹೋದ್ರು ಕೂಡ ಅಷ್ಟು ಬೇಗ ಬರಲ್ಲ. ಇಂಜೆಕ್ಷನ್ ಎಲ್ಲ ಹಾಕ್ಸಿ ವೀಕ್ ಮಾಡೋ ಬದಲು ಈ ಥರ ನ್ಯಾಚುರಲ್ ಆಗಿ ಟ್ರೈ ಮಾಡಿ. ಆದಷ್ಟು ನಾವು ಅದನ್ನೇ ಟ್ರೈ ಮಾಡೋದು ನಮ್ಮ ಮನೇಲಿ. ಈಗ ಇದು ಕಂಪ್ಲೀಟ್ ಆಗಲಿ, ಇದು ವಾಶ್ ಕಂಪ್ಲೀಟ್ ಆದಮೇಲೆ ನಿಮಗೆ ರೆಡ್ ಬಾತ್ನ ಯಾವ ಥರ ಮಾಡಿಸೋದಂತ ತೋರಿಸ್ತೀನಿ. ಮೊಟ್ಟೆ ಫುಲ್ಲು ಮೊಟ್ಟೆ ಇಟ್ಟಿದೆ. ಇಲ್ಲೆಲ್ಲ ಬಚ್ಚು, ಇಲ್ಲಿಂದ ಆಯ್ತಲ್ಲ ಕೂದಲೆಲ್ಲ ಹೋಯ್ತು. ಇಲ್ಲ ಅದು ಬೆಳೆಯುತ್ತೆ ಇಲ್ಲಿ ಮತ್ತೆ ಎಲ್ಲ ಜಾಸ್ತಿ ಐತೆ. ಫುಲ್ ಒಂಥರ ಎಲ್ಲ ಟಿಕ್ಸ್ ಮೊಟ್ಟೆನೇ ಇದರಲ್ಲಿರೋದು ಕಂಪ್ಲೀಟಾಗಿ. ಎಷ್ಟಿದೆ, ಎಷ್ಟು ಕಾಟ ಕೊಟ್ಟಿರ್ಬೇಕು ನಾಯಿಗೆ ಅಂತ ನೀವೇ ನೋಡ್ಬೋದು. ಈಗ ನೋಡ್ಬೋದು ನೀವು, ಕಂಪ್ಲೀಟಾಗಿ ಕೆಜಾಪೆಟ್ಟಿಂದ ವಾಶ್ ಮಾಡಿದೆ. ಅದಕ್ಕೆ 15 ನಿಮಿಷ ಬಿಟ್ಟಿದ್ದೀನಿ. ಫುಲ್ ಆ್ಯಕ್ಟಿವ್ ಅವನನ್ನು ಉರಿತಾ ಇದ್ದು ಫುಲ್ಲು ಎಲ್ಲ ಕಡೆನೂ ಇದಾಗ್ಬಿಡೈತೆ, ಡಾರ್ಕ್ ಸ್ಪಾಟು ಮತ್ತು ಟಿಕ್ಸು. ಈಗ ಆಲ್ಮೋಸ್ಟ್ 10 to 15 ಮಿನಿಟ್ಸ್ ಆಗೈತೆ. ಆಚೆ ಕರೆಯೋಣ ಈಗ, ಕರ್ಕೊ. ನೋಡ್ಬೋದು ಫುಲ್ಲು ಟಿಕ್ಸ್ಗಳು ಕಾಣಿಸ್ತೈತಾ ಇಲ್ಲಿ ಲೈಸು. ಹೆಂಗೆ ಓಡಾಡ್ತೈತೆ ನೋಡೋದು, ನೋಡು ಎಷ್ಟವೆ ಅಂತ ತೆಗೆದುಬಿಟ್ರೆ ಎಲ್ಲ ಕೆಟ್ಟೈತೆ. ಬಿಡು ಮಾಡಿಸು ಇನ್ನೂ ಒಂದ್ಸತಿ ಮಾಡಿಸ್ಬೇಕಾಗುತ್ತೆ. ಅಯ್ಯೋ ಸುಮ್ಮನಿರಲ್ಲ, ಆಯ್ತು.
ಕಂಪ್ಲೀಟಾಗಿ ಈಗ ಒಂದು ವಾಶ್ ಆದಮೇಲೆ ಮೆಡಿಕೇಟೆಡ್ ವಾಶು ಈಗ ನಾವೇನು ಮಾಡ್ತಿದ್ದೀವಿ ಅಂದರೆ ಫುಲ್ ಡ್ರೈ ಮಾಡಿಕೊಂಡು ಆ ಏರ್ಸ್ ಎಲ್ಲ ಒಣಗಿಸ್ಬಿಟ್ಟು ಅದಾದಮೇಲೆ ರೆಡ್ ಬಾತ್ಗೆ ಮತ್ತೆ ಇದು ಮಾಡಿಸಿದ್ರೆ ತುಂಬ ಮಳೆ ಬರೋಂಥ ಟೈಮ್ ಆಗೈತೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಈಗ ಸ್ಪ್ರೇ ಬಾಟ್ಲು ಹಾಕ್ಕೊಂಡು ಸ್ಪ್ರೇ ಮಾಡ್ತೀವಿ. ಇದು ಕೂಡ ಎಫೆಕ್ಟಿವೆ, ಬಟ್ ಬಿಸಿಲು ಇರಬೇಕು. ನೀವು ಸ್ನಾನ ಮಾಡಿಸಾದ್ರೂ ಮಾಡಿಸ್ಬೋದು, ಹಿಂಗೆ ಸ್ಪ್ರೇ ಕೂಡ ಮಾಡಿಸ್ಬೋದು. ಬಟ್ ಏನಿರಬೇಕು ಅಂತಂದರೆ ಬಿಸಿಲಂತೂ ಕನ್ಫರ್ಮಾಗಿ ಇದ್ದೇ ಇರಬೇಕು, ಅದು ಜಾಸ್ತಿನೇ ಬರಬೇಕು. ಆಗಲೇ ಈಗಲೇ ನೋಡಿದ್ರಲ್ಲ, ಈ ಮೆಡಿಕೇಟೆಡ್ ವಾಶ್ಗೆ ಅದು ತಡ್ಕೊಂತ ಇಲ್ಲ, ಅಷ್ಟು ಕಡಿತೈತೆ. ಇನ್ನು ರೆಡ್ ಬಾತ್ಗೆ ಇದು 10ರಷ್ಟು ಕಡಿತದೆ. ಅದಕ್ಕೆ ಆದಷ್ಟು ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಎಲ್ಲ ಅದನ್ನು ತೆಗಿಯೋಕ್ಕೆ ಪ್ಲಕ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಮತ್ತು ಅದನ್ನೆಲ್ಲ ಸಾಯಿಸಬೇಕು. ಇಲ್ಲ ಅಂತಂದರೆ ನಾವು ಹಂಗೆ ಬಿಟ್ಟರು ಕೂಡ ನಮ್ಮ ನಾಯಿಗಳಿಗೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಒಂದು ನಾಯಿಗೆ ಸೇರ್ಕೊಂಡ್ರೆ ಒಂದೊಂದು ಲಕ್ಷ ಒಂದೊಂದು ಕೋಟಿಗಟ್ಟಲೆ ಮರಿ ಇಡ್ತಾವು. ಅದಕ್ಕೆ ನೀವೇನು ಮಾಡ್ಕೊಂಡು ಈ ಥರ ತೆಗ್ದ್ಮೇಲೆ ಯಾವುದೋ ಒಂದು ಪೇಪರ್ಗೆ ಹಾಕ್ಬಿಟ್ಟು ಸುಟ್ಟಾಕ್ಬಿಡಿ. ನೋಡಿರಿ ಎಷ್ಟೈತೆ ಅದು. ಕಂಪ್ಲೀಟಾಗಿ ಅದೊಂಥರ ಟಿಕ್ಸ್, ಮೊಟ್ಟೆ, ಫ್ಲೇಕ್ಸು, ಡ್ಯಾಂಡ್ರಫು ಪ್ರತಿಯೊಂದು ಇನ್ಕ್ಲೂಡ್ ಅದರಲ್ಲಿ. ಜಾಸ್ತಿ ಏನು ಕಷ್ಟ ಕೊಡೋದು ಬೇಡ. ಅದಕ್ಕೀಗ ಹೇರ್ ಡ್ರೈ ಮಾಡ್ಕೊಳಕ್ಕೆ ಹೋಗೋಣ ಬನ್ನಿ. ಅಂದರೆ ರೆಡ್ ಬಾತು ಇವಾಗ ಆಲ್ರೆಡಿ ಮಿಕ್ಸ್ಚರ್ ಮಾಡ್ಕೊಂಡಿದ್ದೀನಿ. ರೆಡ್ ಬಾತ್ ಹಾಕೋಣಮ್ಮ. ಇಲ್ಲೈತೆ ಮೈಕು. ಈಗ ಆಲ್ರೆಡಿ ಇವಾಗ ಫೈನಲ್ ಸ್ಟೆಪ್ಪಿಗೆ ಬಂದಿದ್ದೀವಿ. ಅಂದರೆ ರೆಡ್ ಬಾತು ಎಲ್ಲ ಮಿಕ್ಸ್ಚರ್ ಆಗಿರೋಂಥ ಸ್ಪ್ರೇನ ತೊಗೊಂಡು ಈ ಥರ ಸ್ಪ್ರೇ ಮಾಡ್ಕೊಂಡು ಬರಬೇಕು. ಆದಷ್ಟು ಬಿಸಿಲಲ್ಲಿ ಎಷ್ಟಾಗುತ್ತೋ ಅಷ್ಟು ಬಿಸಿಲಲ್ಲಿ ಬಿಡೋಕ್ಕೆ ಟ್ರೈ ಮಾಡಿ. ಸ್ಪ್ರೇ ಮಾಡ್ಕೊಂಡು ಬರಬೇಕು ನೀವು. ಅದಾದಮೇಲೆ ಚೆನ್ನಾಗಿ ಒಂಥರ ಮಸಾಜ್ ಮಾಡಬೇಕು ಉಗುರು ಕಣ್ಣಲ್ಲಿ. ಅಂದರೆ ನೀಟಾಗಿ ತಲೆ ಇದು ಮಾಡ್ತೀವಿ, ಈ ಥರ ಮಾಡ್ಬೇಕು ನೀವು. ಈ ಥರ ಮಸಾಜ್ ಮಾಡ್ಕೊಂಬನ್ನಿ. ಪ್ರತಿಯೊಂದು ಕಡೆನೂ ಇದನ್ನು ಮಾಡಿ. ಬಟ್ ಕಣ್ಣು ಬಾಯಿ ಹತ್ರ ಮಾತ್ರ, ಮೂಗು ಹತ್ರ ಹುಷಾರಾಗಿರಿ. ಇದೇ ರೀತಿ ನಿಮ್ಮ ಡಾಗಲ್ಲೂ ಕೂಡ ಏನಾದರೂ ಡ್ಯಾಂಡ್ರಫ್ ಇಶ್ಯೂ ಇಲ್ಲ ಅಂದರೆ ಟಿಕ್ಸ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಈ ಟ್ರೈ ಮಾಡಿ. ನಿಮಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದ್ರೆ ಮತ್ತು ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಪೆಟ್ಸ್ ಆಗಿರೋಂಥ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೆ ಸಿಗ್ತೀವಿ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.